ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ದಿನ ಏನು ನಮ್ಮ ಕೆಂಪೇನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅವ್ರ ತಂದೆ ತಾತನ ಕಾಲದಿಂದನೂ ಈ ಜಮೀನುಗಳಲ್ಲಿ ಕಲ್ಕುಟಕರು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಎಲ್ಲ ಜಾತಿ ಬಡವರು. ಈ ಜಾಗ ಏನಿದೆ ಕೆಂಪೇನಹಳ್ಳಿದು ಸರ್ವೆ ನಂಬರು 85ರಲ್ಲಿ ಸುಮಾರು 50 ಎಕರೆಗೂ ಹೆಚ್ಚಿಗೆ ಜಾಗ ಇದೆ. ಇವತ್ತಿರ್ತಕ್ಕಂಥ ಗ್ರಾಮನೂ ಇದೇ ಸರ್ವೆ ನಂಬರ್ ಸೇರಿರ್ತಕ್ಕಂಥದ್ದು. ನಮ್ಮಲ್ಲಿ ಇವತ್ತು ಊರಲ್ಲಿ ಮನೆ ಕಟ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಂತ ಹೇಳಿ ಮಕ್ಕಳಿದ್ದಾರೆ. 3-4 ಜನ ಮಕ್ಕಳು ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡಬೇಕು, ಸೊಸೆ ಬರ್ತಾರೆ, ಚಿಕ್ಕದಾಗೈತೆ ಮನೆ. ಸರ್ಕಾರ ನೆತ್ತಿಗೊಂದು ಸೂರು ಕೊಡಬೇಕು. ಎಲ್ಲೆಲ್ಲಿ ಸೈಟ್ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೋ ಅವ್ರಿಗೆ ಯಾರೋ ಬಿಲ್ಡರು, ಯಾರ್ಯಾರು ಕುಲಗಳು ಮತ್ತು ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಫಿಯಾದವ್ರು ಇದ್ದಾರೆ ಅವ್ರಿಗೆ ಜಮೀನು ಕೊಡೋದನ್ನ ಬಿಟ್ಟು 94C ಪಂಚಾಯತಿಗಳಲ್ಲಿ ಯಾರ್ಯಾರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ, ಯಾರ್ಯಾರು ಮನೆಗಳು ಕಟ್ಕೊಂಡಿದ್ದಾರೆ, ಯಾರ್ಯಾರು ಗುಡಿಸ್ಗಳು ಹಾಕ್ಕೊಂಡಿದ್ದಾರೆ ಅವ್ರಿಗೆ ಪತ್ರಗಳನ್ನು ಮಾಡಿಕೊಟ್ಟು ಅವ್ರಿಗೆ ಮನೆಗಳು ಕಟ್ಕೊಡೋದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಮನೆಗಳು ಕಟ್ಟಿರೋದು ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ನಾವೆಲ್ಲರೂ ಒಪ್ಕೊಂಡೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿದ್ದಾಗ ಇವರಿಗೆಲ್ಲ ನಾವು ಕೊಟ್ಟಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಂಥ ಮನೆಗಳನ್ನ ಒಕ್ಕಲೆಪ್ಸೋದಕ್ಕೆ ಇವತ್ತು ಓಟಲ್ಲಿ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಮಾತ್ರ ಈ ಬಡವರು ಓಟ್ ಬೇಕು. ಇವತ್ತು ನಮ್ಮ ವೇಣುಗೋಪಾಲ್ ಅಣ್ಣವ್ರು ಇರ್ಬೋದು, ರಾಮಂಜಕ್ನವ್ರು ಇರ್ಬೋದು, ಎಲ್ಲ ನಮ್ಮ ದಲಿತ ಸಂಘಟನೆ ಎಲ್ಲ ಮುಖಂಡರುಗಳು ಇವತ್ತೇನು ಎಲ್ಲ ನಮ್ಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಇಲ್ಲಿ ಇವು ಬಡವ್ರ ಪರವಾಗಿ ನಿಂತಿದ್ದಾರೆ. ಇದನ್ನ ನೋಡಿ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು, ದಲಿತರ ಹೆಸರು ಹೇಳ್ಕೊಂಡು, ಬಡವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದು ಶಾಸಕರುಗಳಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ನಿಮ್ಗೆ ಯಾರು ಓಟ್ ಹಾಕಿದ್ರು ಅವ್ರನ್ನೇ ನೀವು ಒಕ್ಲೆಪ್ಸಂತ ಕೆಲಸಗಳನ್ನ ಕೂಲಿ ನಾಲಿ ಮಾಡಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಹೋಗಿ ಮನೆ ಕೆಲಸ ಮಾಡ್ಕೊಂಡು, ಗಾರೆ ಕೆಲಸ ಮಾಡ್ಕೊಂಡು, ತೋಟಗಳಲ್ಲಿ ಕೆಲಸ ಮಾಡ್ಕೊಂಡು, ಬಾತ್ರೂಮ್ ಪಿಟ್ಟಿಗಳು ತೊಳೆದು ಕೂಡಿಕೊಂಡು ಚೀಟಿಗಳು ಪಾಟಿಗಳು ಹಾಕೊಂಡು ಇಕ್ಕೊಂಡಿದ್ದಂತ ಹಣದಲ್ಲಿ ಮನೆಗಳನ್ನ ಕಟ್ಟಿದಂತ ಸಂದರ್ಭದಲ್ಲಿ ನಮ್ಗೆ ಜಮೀನು ಸೈಟ್ಗಳೇನಿಲ್ಲ. ಬಂಡೆ ಹೊಡ್ಕೊಂಡು ಕೂಲಿ ಮಾಡೋರು ಸ್ವಾಮಿ, ಕಲ್ಲು ಸ್ವಾಮಿ. ನಾವು ಯಾರು ದಿಕ್ಕಿರೋದಾರ ಹಿಂಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಪರಿಸ್ಥಿತಿ ನಾವೇ ಊರವರೆಲ್ಲ ಸೇರಿ ಕಟ್ಕೊಂತೇನ್ರಿ. ಇವತ್ತು ನಮ್ಮ ಕ್ಲಾಸಿಂಗ್ ಮಾಡೋಕೊಂಡ ಆಗಲ್ಲ. ನಾವು ಕೈಯಾಗ ₹1 ಇಲ್ಲ ಸ್ವಾಮಿ. ಇವತ್ತು ಮನೆ ತಂದ್ಬಿಟ್ಟು ನಮ್ನ ಹೇಳಿಕ್ಕೆ ಅನ್ಕೊಂಡಿದ್ರು ಸ್ವಾಮಿ. ಅದಕ್ಕೆ ಬಂದು ನಮ್ಮನ್ನು ಸಾಯಿಸ್ಬಿಟ್ರಿ ಸ್ವಾಮಿ. ನನ್ನ ಮಕ್ಕಳಿಗೆ ನನಗೆ ಸಾಕೊಟ್ಬಿಟ್ರಿ. ನನ್ನ ಮಕ್ಕಳಿಗೆ ನನಗೆ ಸಾಕೊಟ್ಬಿಟ್ರಿ ಅಪ್ಪ. ನನ್ನ ಮಕ್ಕಳಿಗೆ ನನಗೆ ಸಾಕೊಟ್ಬಿಟ್ರಿ. ಎಲ್ಲ ಜಾತಿಗಳು ಸವರ್ಣೀಯರು, ದಲಿತರು ಎಲ್ಲರೂ ಕಟ್ಕೊಂಡು ಅದರಲ್ಲಿ ಉಳಿಕೆಯಾದಂಥ ಜಮೀನಲ್ಲಿ ಇವರು ಸುಮಾರು ಬಂಡೆಗಳು ಹೊಡ್ಕೊಂಡು 30 ವರ್ಷದಿಂದ ಅನುಭವದಲ್ಲಿರುವಂಥ ಜಾಗ. ಇವರೇನು ಮಾಡಿದ್ದಾರೆ, ಸೂರಿಲ್ದಂಥವ್ರಿಗೆ ಸೂರು ಕೊಡಿ ಅಂತ ಸರ್ಕಾರ ನಿಯೋಜನೆ ಮಾಡಿದೆ. ಅದರ ಅಡಿಯಲ್ಲಿ ನಿವೇಶನ ಇದ್ದವ್ರಿಗೆ ನಿವೇಶನ ಕೊಡಿ ಅಂತೇಳಿ ಆದೇಶ ಮಾಡಿದೆ. ಅದರಲ್ಲಿ ರತ್ನಮ್ಮ ವಾಸವಳ್ಳಿ ಹಿಂದೆ ಕಟ್ಟಿದ್ಲು. ಅದನ್ನು ಡೆಮಾಲಿಷ್ ಆದಮೇಲೆ ಇವರೇನು ಮಾಡಿದ್ರು, ವಾರದ ಹಿಂದುಗಡೆ ಡೆಮಾಲಿಷ್ ಮಾಡಿದ್ರು. ಅದನ್ನು ಹೊರತುಪಡಿಸಿ ಹೀಗೆ ಗುಡ್ಸಲು 30 ವರ್ಷದಿಂದ ಅವರು ತಾತ ಮುತ್ತಾತ ಕಾಲ ನಾನು ಸ್ವಾಮಿ ಚಿಕ್ಕದಾಗ ಒಂದು ಮನೆ ಇದೆ. ಅದು ನನ್ನ 3 ಜನ ಗಂಡು ಮಕ್ಕಳು. ನನ್ಗೆ ಇರೋದು ಯಾರಿಲ್ಲ. ಬೇಕಾದ್ರೆ ಊರ್ನೆಲ್ಲ ವಿಚಾರಿಸ್ಕೊಂಡ್ರೆ ನನ್ಗೆ ಬೆಳ್ಕೊಂಡ್ ತಿನ್ನೋಕ್ಕೂ ಆಗ್ತಿಲ್ಲ, ಮನೆ ಕಟ್ಕೊಳಕ್ಕೂ ಜಮೀನಿಲ್ಲ.
ಗೌರ್ಮೆಂಟ್ ಜಮೀನು ನನ್ನ ಮಕ್ಕಳು ಬೆಳೆದು ನಿಂತವ್ರಿ ಅಂತೇಳಿ ಬಂದಿಲ್ಲಿ ಮನೆ ಕಟ್ಕೊಂಡಿದ್ರೆ ಊರ್ನವರು ಸರ್ಕಾರಕ್ಕೆ ದೂರು ನೀಡಿ ಎಲ್ಲ ಡೆಮಾಲೇಷನ್ ಮಾಡಿಸ್ಲಿ. ಇಲ್ಲಿ ಅವಲಪ್ಪ ಅಂತ ಪ್ರಭಾವ ವ್ಯಕ್ತಿ ಏನು ಮಾಡಿದಾನೆ, ಈ ಅಮ್ಮನ್ನ ಡೆಮಾಲಿಷ್ ಮಾಡೋದಕ್ಕೆ ಒಂದು ಅರ್ಜಿನ ಜಿಲ್ಲಾಧಿಕಾರಿಗಳು ಮೇಲಾಧಿಕಾರಿಗಳಿಗೆಲ್ಲ ಕೊಟ್ಟು ಡೆಮಾಲಿಷ್ ಮಾಡೋದು. ನನಗಾಗೈತಿ ಎಲ್ಲ. ಇರೋ ಇಲ್ಲಿ ಇದು ಇವರ ಸಮ್ಮುಖದಲ್ಲಿ ಒಂದು 4-5 ಜನ ಜಾಗ ಇಲ್ದಂಗೆ ದಲಿತ ಕುಟುಂಬಗಳು ಏನು ಇಲ್ಲ ಮನೆಗೆ ಕಟ್ಕೊಳ್ಳೋಕ್ಕೆ ಹೊಡ್ಕೊಂಡು ಪಾಯಾಗ್ಲು ಹಾಕೊಂಡು ಇದ್ದಾರೆ. ಇದನ್ನು ಹೊರತುಪಡಿಸೋದಕ್ಕೆ ಒಕ್ಕಲೆಬ್ಬಿಸೋದಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ರಾಜಸ್ವ ನಿರೀಕ್ಷಕರಾದಂಥ ನರಸಿಂಹಮೂರ್ತಿ, VA ಗ್ರಾಮ ಲೆಕ್ಕಿಗರು ಮತ್ತು ತಹಸೀಲ್ದಾರ್ ಬಂದು ಒಕ್ಕಲೆಬ್ಬಿಸಕ್ಕೆ ಬಂದರು. ನೋಡಪ್ಪ, ನಿಮ್ಗೆ ಯಾವ ಆದೇಶ ಇದೆ? ಯಾವ ಆದೇಶದ ಮೇಲೆ ನೀವು ಬಂದಿದ್ದೀರಿ? 94C ಪ್ರಕಾರವಾಗಿ ಅಕ್ರಮವಾಗಿ ಸಕ್ರಮ ಮಾಡಬೇಕಂತ ಕಾನೂನು ಆದೇಶ ಇದ್ದುಕೊಂಡು ನೀವು ಯಾಕೆ ದಲಿತ ಕುಟುಂಬಗಳನ್ನ ಒಕ್ಕಲೆಬ್ಬಿಸೋದಕ್ಕೆ ನೀವು ಯಾರು? ನಿಮ್ಗೇನು ಆದೇಶ? ನಂದು ಸುಮಾಟೋ ಕೇಸಲ್ಲಿ ನಾನೇ ಆದೇಶ ಮಾಡ್ಕೊಂಡಿದ್ದೀನಿ, ದರ್ಪದಿಂದ ಹೇಳ್ತಾ ಇದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೆ ಇಲ್ಲಿ ಇರಬಾರ್ದು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. RI VN ಇವರು ದಲಿತ ಕುಟುಂಬಗಳು ಇವತ್ತು ಕಾನೂನು, ಭಾರತ ಸಂವಿಧಾನ, ಬಾಬಾ ಸಾಹೇಬ್ರ ಹಾಕೊಟ್ಟಂತ ಅಡಿಪಾಯಿನಲ್ಲಿ ಕೆಲಸ ಮಾಡಿದಂತ ಸರ್ಕಾರ ಇವತ್ತು ಏನು ದಲಿತ ಕುಟುಂಬಗಳ ಒಕ್ಕಲೆಬ್ಬಿಸಕ್ಕೆ ಬಂದಿದ್ದಾರೆ, ಅವ್ರನ್ನ ನಿರ್ನಾಮ ಮಾಡಕ್ಕೆ ಸರ್ಕಾರಿ ಭೂಮಿ, ಸರ್ಕಾರಿ ಬಂಜರು ಕತ್ತೆ ಭೂಮಿನಲ್ಲಿ ಅವ್ರು ಹಾಕೊಂಡಿದ್ರು. ಅವರು ಆ ಸ್ವಂತ ಹಕ್ಕುದಾರಿ ಮಾಡಿಕೊಂಡಂತ ಪ್ರಭಾವಿ ಕುಳ ಅವಲಪ್ಪ ಬಿನ್ ನಾರಾಯಣಪ್ಪ ಎಂಬುವರು ಇವತ್ತು ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಈ ರೀತಿ ಧ್ವಂಸ ಮಾಡ್ತಾ ಇದ್ದಾರೆ. ಇದು ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಇದನ್ನು ಅವರಿಗೆ ಅದೇ ಜಾಗದಲ್ಲಿ ಅಕ್ರಮ ಸಕ್ರಮ ಅಡಿಯಲ್ಲಿ ಅವ್ರಿಗೆ ಉಳಿಸ್ಕೊಟ್ಟು ಅವ್ರನ್ನ ಇಲ್ಲಿ ಇನ್ನೂ ದಲಿತ ಕುಟುಂಬಗಳೇನಿದೆ ಅವರಿಗೆ ಜಾಗಗಳನ್ನು ಮೀಸಲಿಟ್ಟು ತಾವು ಅನುವು ಮಾಡಿಕೊಳ್ಬೇಕಂತ ತಮ್ಮಲ್ಲಿ ಮನವಿ.